ಹಲೋ, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನೊಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಜೊತೆ ಬಂದಿದ್ದೀನಿ. ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಫಸ್ಟು ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ನಿಮಗೆ. ಬಟ್ ಇದೊಂದು ಒಳ್ಳೆ ಗುಡ್ ಇನ್ಫಾರ್ಮೇಷನ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ನಿಮ್ಗೆ ಇದೇನು ಗುಡ್ ಇನ್ಫಾರ್ಮೇಷನ್ ಅನಿಸುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಟ್ ನಾವು ಇವಾಗ ಕೇರಳಗಂತ ಹೊರಟಿದ್ದೀವಿ. ಕೇರಳನಲ್ಲಿ ಯಾವ ದೇವಸ್ಥಾನ ಏನು ಅಂತ ಒಂದು ನಿಮ್ಗೆ ಸ್ಟೋರಿ ರೂಪದಲ್ಲಿ ಹೇಳ್ತೀನಿ, ಬನ್ನಿ. ಪ್ರಕೃತಿ ಸೌಂದರ್ಯನ ನೋಡಿಕೊಂಡು, ನಾನಂತೂ ವಿಂಡೋ ಸೀಟಲ್ಲಿ ಕೂತ್ಕೊಂಡು ಬೆಳಗ್ಗೆನೇ ಎದ್ದಿದ್ದೆ, ರಾತ್ರಿ ಹೊರಟಿದ್ದಲ್ವ. ಸೊ ಹಾಗಾಗಿ ಬೆಳಗ್ಗೆ ಹತ್ತತ್ರ ಬಂದಿದ್ದ ತಕ್ಷಣ ಕೇರಳ ರೀಚ್ ಆಗಿದ ತಕ್ಷಣ ಈ ನೇಚರೆಲ್ಲ ನೋಡಿ ತುಂಬ ಖುಷಿ ಆಯ್ತಿತ್ತು. ಬೆಳಗ್ಗೆನೇ ನೋಡಿ ತುಂಬ ಏನೋ ಒಂಥರ ಇಷ್ಟ ಅನ್ನಿಸ್ತಾಯಿತ್ತು, ನೋಡ್ತಾ ಇರಬೇಕು ಅನ್ನಿಸ್ತಾಯಿತ್ತು. ಸೊ ಹಾಗಾಗಿ ಕಿಟಕಿಯಿಂದ ತಲೆ ಈಚೆ ಹಾಕಿ ಫುಲ್ಲು ಎಲ್ಲ ಪ್ರಕೃತಿ ಸೌಂದರ್ಯನ ನೋಡ್ತಾ ಇದ್ದೆ. ಇದೆಲ್ಲ ನೋಡಿ ಮುಗಿಸಿ ಆಯಿತು. ಕೊನೆಗೆ ನಾವು ರೈಲ್ವೆ ಸ್ಟೇಷನ್ ತಿರುವನಂತಪುರಂ ಹತ್ರ ಬಂದು ತಿರುವನಂತಪುರಂ ಹತ್ರ ಬಂದು ಇಳಿದಿದ ತಕ್ಷಣ ನಮಗಂತೂ ಫುಲ್ಲು ಟೆನ್ಷನ್ನು. ಯಾಕಂದರೆ ನಾವು ರಿಸರ್ವೇಷನ್ ಮಾಡ್ಕೊಂಡು ಬಂದಿದ್ದು. ಈ ಕಡೆಯಿಂದ ವಾಪಸ್ ಹೋಗೋಕ್ಕೆ, ನಾಳೆ ಇನ್ನೊಂದು ದಿನ ವಾಪಸ್ ಹೋಗೋಕ್ಕೆ ನಮಗೆ ರಿಸರ್ವೇಷನ್ ಇರಲಿಲ್ಲ. ಸೊ ರಿಸರ್ವೇಷನ್ ಕೌಂಟ್ರು ತತ್ಕಾಲಲ್ಲಿ 10 o'clock ಓಪನ್ ಆಗುತ್ತೆ ಅಂತ ಟ್ರೈನ್ ಹಿಡಿದು ನಾವು ಅಲ್ಲೇ ವೆಯ್ಟ್ ಮಾಡ್ತಿದ್ದೋ. ಕೊನೆಗೂ ಎಲ್ಲ ಸರ್ಕಸ್ ಮಾಡ್ದು ಬರೆದು ಎಲ್ಲ ಮಾಡಿ ಏನು ಮಾಡಿದ್ರು ಕೊನೆಗೆ ಸಿಗಲಿಲ್ಲ. ಅಲ್ಲಿ ನನ್ನ ಹಸ್ಬೆಂಡು ಟಿಕೆಟ್ ತೊಗೊಳಕ್ಕೆ ಅಂತ ನಿಂತಿದ್ರು. ನಾನಿಲ್ಲಿ ನೋಡ್ತಾ ಇದ್ದೆ, ಲಾಸ್ಟ್ ಸ್ಟಾಪ್ ಆಗಿರೋದ್ರಿಂದ ಅಲ್ಲಿ ತತ್ಕಾಲಲ್ಲಿ ಮತ್ತು AC ಟೈರಲ್ಲೆಲ್ಲ ಕೊಡ್ತಾರಲ್ಲ, ನನಗೂ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಎಲ್ಲ. ನೋಡ್ತಾ ಇದ್ದೆ, ಆ ಬೆಡ್ಶೀಟ್ಸ್ ಇದನ್ನೆಲ್ಲ ವಾಷಿಂಗಿಗೆ ತೊಗೊಂಡು ಹೋಗ್ತಾಯಿದ್ರು. ನಾವು ಟಿಕೆಟ್ ನೋಡಿದ್ವು, ಟಿಕೆಟ್ ಎಲ್ಲ ಸಿಗಲಿಲ್ಲ. ಸರಿ, ಇನ್ನೇನು ಮಾಡೋಕ್ಕಾಗಲ್ಲ, ನೋಡೋಣ ಬರ್ತಾ ಬಸ್ಸಲ್ಲಾದರೂ ಸರಿ ಹೆಂಗೋ ನೋಡ್ಕೊಂಡು ಹೋಗೋಣ. ಈಗ ಆಗಲಿಲ್ವಲ್ಲ ಟಿಕೆಟ್ ತೊಗೊಳಕ್ಕೆ, ತತ್ಕಾಲಲ್ಲಿ ಟಿಫನ್ ಆದರೂ ಮಾಡ್ಕೊಂಡು ಹೊರ್ಟೋಗೋಣ. ಟೈಮ್ ಆಗೋಯ್ತು, ಅಲ್ಲೇ 11 ಆಗೋಗಿತ್ತಲ್ಲ ಅಂದ್ಬಿಟ್ಟು ಟಿಫನ್ ಮಾಡೋಕ್ಕೆ ಅಂತ ನಾವು ತಂದಿರೋದು ಎಲ್ಲ ಇತ್ತು. ಇನ್ನು ಸ್ವಲ್ಪ ಮಿಕ್ಕಿತ್ತು. ನೈಟೆಲ್ಲ ತಿಂದಿದ್ದು, ರೈಸ್ ಎಲ್ಲ ಖಾಲಿ ಮಾಡಿದ್ದು, ಚಪಾತಿ ಗೊಜ್ಜು ಎಲ್ಲ ಇತ್ತು. ಹಾಗಾಗಿ ಎಲ್ಲರೂ ತೊಗೊಂಡು ಬಂದಿದ್ವಲ್ಲ, ಅದನ್ನೇ ತಿನ್ಕೊಳ್ಳೋಣ ಈಗ ಅಂದ್ಬಿಟ್ಟು ಬೆಳಗ್ಗೆನೇ ತಿಂತಾಯಿದ್ದೆ. ಇವರೊಬ್ಬರು ನನ್ನ ಹಸ್ಬೆಂಡ್ ಫ್ರೆಂಡು, ಇವರು ಒಂದು ಸ್ಟೋರಿ ಹೇಳ್ತಾಯಿದ್ರು, ಊಟ ಯಾಕೆ ಸಿಗಲ್ಲ ಒಂದೊಂದು ಸಲ ನಮಗೆ ಅಂತ ಒಂದು ಸ್ಟೋರಿ ಹೇಳ್ತಾಯಿದ್ರು. ಅದನ್ನು ಅಪ್ಲೋಡ್ ಮಾಡ್ತೀನಿ, ಹಂಗೆ ಕೇಳಿರೋ ವಯಸ್ಸಲ್ಲಿ ಹೇಗಿದೆ ಅಂತ ಅವ್ರ ಸ್ಟೋರಿನ. ನಾವೇನು ಮಾಡಿದೆ, ನಾನು ಚಪಾತಿ ತಿನ್ನಲ್ಲ ಜರ್ನಿಲಿ, ಈಗ ಇಲ್ಲದೆ ಇರೋದು ತಿಂತಾ ಇದ್ದೀನಿ. ಹತ್ಬಿಟ್ಟು ನಾವು ಟಿಫನ್ ಬಾಕ್ಸ್ ಓಪನ್ ಮಾಡಿದ್ರೆ ಒಂದು ಅಗ್ಲಿಲ್ಲ ಹೊರಗೆ ತಿಂದಿದ್ದಾರೆ. ಅವತ್ತು ಅದು ಟೇಸ್ಟ್ ಇತ್ತು, ಇದನ್ನ ಖಾಲಿ ಮಾಡಿಬಿಟ್ಟು ಅವರು ಅದೇ ಓಪನ್ ಮಾಡ್ಬಿಟ್ಟು ಅದನ್ನೇ ಹೇಳ್ತಾ ಇರೋದು. ಮಾಡಿದ್ರೆ ಅದು ಮುಗಿಸಿದ್ರು ಅಂತ ಹೇಳ್ತಾ ಇರೋದು ಸರ್. ಅದು ಸರ್ ಅವ್ರಿಗೆ ಅನುಕೂಲ ಇರುತ್ತೆ. ಸೌಜನ್ಯ ಕಾರಣ ಇವರಿಬ್ರು ತಿನ್ಬೇಕು ಅಂತ ಅವ್ರು ಅನ್ನಿಸ್ತಾರೆ. ಆಮೇಲೆ ಇನ್ನೊಂದು ಗೊತ್ತಾ, ನನ್ನ ಮಗನೂ ಸದ ನಮ್ಮ ಜೊತೆ ಬಂದವನೇ. ಟ್ರೈನಲ್ಲಿ ಇದ್ರಲ್ಲ ಅವ್ರ ಥರ ಇರಬೇಕು. ಈ ಉದಾಹರಣೆ ಯಾಕೆ ಹೇಳಿದೆ ಗೊತ್ತಾ, ನೀವು ಪಾಪ ನಮ್ಮ ಮನೆಯವ್ರು ಎಲ್ಲರಿಗೂ ಪಾಪ ಹೋಗ್ಲಿ ಬಿಡು ಅಂತಿದ್ರು. ಸೊ ಅದಕ್ಕೋಸ್ಕರ ಅವರು ಒಂದು ಸ್ಟೋರಿನ ಹೇಳಿದ್ರು. ಆ ಸ್ಟೋರಿ ಎಲ್ಲ ಮುಗೀತು. ಸರಿ, ಟಿಫನ್ ಎಲ್ಲ ನಾವು ಮುಗಿಸ್ಕೊಂಡು ಸರಿ ಕೇಳೋದ್ರಿಂದ ನಾವು ಇದು ತಿರುವನಂತಪುರಂ ಹತ್ರ, ತಿರುವನಂತಪುರಮಿಂದ ಆ ಸೆಂಟ್ರಲ್ ಹತ್ರ ಬರಬೇಕಿತ್ತು ನಾವು ರೂಮ್ ಎಲ್ಲ ಮಾಡೋಕ್ಕೋಸ್ಕರ. ಸೊ ಆಯಿತು ಅಂದ್ಬಿಟ್ಟು ಅಲ್ಲಿಂದ ನಾವು ಸಿಟಿ ಬಸ್ ಹತ್ಕೊಂಡು ಬಂದು, ಸಿಟಿ ಬಸ್ಸಲ್ಲಂತೂ ಈ ಕಂಡಕ್ಟ್ರ್ ನೋಡಿ ನನಗಂತೂ ಶಾಕು. ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನೋಡಿದ್ರೆ ಇಷ್ಟೆಷ್ಟು ಚಿಕ್ಕವರಿದ್ದಂಗೆ ಒಬ್ಬರೇ ನೋಡಿದ್ರೆ ಅವ್ರು ಕಂಡಕ್ಟ್ರು. ಅಲ್ಲೆಲ್ಲ ಒಂಥರ ಚೇಂಜಸ್ ಥರ ಇತ್ತು. ನನಗೂ ಶಾಕ್ ಆಗ್ತಾಯಿತ್ತು. ನಾವು ಸರಿ ನೋಡಿಕೊಂಡು ಅಲ್ಲೇ ಕೇರಳದಲ್ಲೆಲ್ಲ ಹೆಂಗಿದೆ ಅಂತ ನೋಡಿಕೊಂಡು ಹೋಗ್ತಾಯಿದ್ದು ಬಸ್ಸಲ್ಲಿ. ಬಸ್ ಇಳಿದಿದ ತಕ್ಷಣ ರೈಲ್ವೆ ಸ್ಟೇಷನ್ ಹತ್ರ, ಅಲ್ಲಿ ಸೆಂಟ್ರಲ್ ರೈಲ್ವೆ ಸ್ಟೇಷನು, ನಾವು ಸೆಂಟ್ರಲ್ ಹತ್ರ ಇಳಿದಿರಲಿಲ್ಲ, ನಾರ್ತ್ ತಿರುವನಂತಪುರಂ ಹತ್ರ ಇಳಿದಿದ್ದು. ಸೊ ಇವರು ನಮ್ಮ ಹಸ್ಬೆಂಡೆಲ್ಲ ನಮ್ಮನ್ನು ವೆಯ್ಟ್ ಮಾಡಿಸಿದ್ರು. ತುಂಬ ಹೊತ್ತು ದೂರ ಆಗುತ್ತೆ, ನಾವು ರೂಮ್ ನೋಡ್ಕೊಂಡು ಬರ್ತೀವಿ, ವೆಯ್ಟ್ ಮಾಡಿ ಇಲ್ಲೇ. ಅಂದರೆ ಯಪ್ಪ ಎಷ್ಟು ಬಿಸಿಲು ಇಲ್ಲಿ ಅಂದರೆ, ಸೆಂಟ್ರಲ್ಲು ನಾರ್ತ್ ಅಂತಿರುತ್ತೆ. ಹಾಗಾಗಿ ನಾವು ಸೆಂಟ್ರಲ್ ಹತ್ರ ಬಂದು ನೋಡಿದ್ರೆ ಫುಲ್ಲು ಹೆವಿ ಬಿಸಿಲು. ಹಾಗಾಗಿ ಹಂಗೆ ವೆಯ್ಟ್ ಮಾಡ್ಕೊಂಡು ಯಾರೋ ಬಂದು ರೈಲ್ವೆ ಸ್ಟೇಷನಿಂದ ಹೇಳ್ಕೊಂಡು ಯಾರು ಮ್ಯಾಚ್ ಆಡೋಲ್ಲ. ಮನೆಗೆ ಇವ್ರು ಯಾರು ಏನು ಅಂತ ನನಗಂತೂ ನಿಜ ಗೊತ್ತಿಲ್ಲ. ಇರಲಿ ಒಂದು ಕ್ಲಿಪ್ಪಿಂಗು ಅಂತ ತೊಗೊತಿದ್ದೆ. ನೋಡಿ ಅವರು ಎಲ್ಲೋ ಕ್ರಿಕೆಟ್ ಟೀಮಿಂದ ಬಂದು ನೋಡ್ಬಿಟ್ಟು ಎಷ್ಟು ಚೆನ್ನಾಗಿ ಸ್ವಾಗತ ಮಾಡ್ತಾಯಿದ್ರು. ಟಿವಿಯವರೆಲ್ಲ ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು, ಯಾರು ಅಂತ ನಮಗೆ ಗೊತ್ತಿದ್ರೆ ನೀವು ಇನ್ಫಾರ್ಮ್ ಮಾಡಿ. ಅದೆಲ್ಲ ಮುಗೀತು. ಇವ್ರು ರೂಮ್ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರೆ, ಅದ್ರ ಜೊತೆಗೆ ರೂಮ್ ನೋಡ್ಕೊಂಡು ಬಂದಿರೋ ಜೊತೆಗೆ ಒಂದು ಟಿಕೆಟ್ ತೊಗೊಂಬಂದ್ಬಿಟ್ಟವ್ರೆ. ಕೇಳಕ್ಕೆ ಬಂದಿದ್ದೀವಿ ನಾನು ಒಂದು ಲ್ಯಾಟ್ರ್ ಟಿಕೆಟ್ ತೊಗೊಳ್ಳೇಬೇಕು ಅಂದ್ಬಿಟ್ಟು ಲ್ಯಾಟ್ರ್ ಟಿಕೆಟ್ ತೊಗೊಂಡು ನೋಡ್ತಾಯಿದ್ರು. ಅದೇನೋ ಇನ್ನು 1 ಅವರಲ್ಲೇ ರಿಸಲ್ಟ್ ಇತ್ತು ಅಂದ್ಬಿಟ್ಟು ತೊಗೊಂಡಿದ್ರಂತೆ. ಇವ್ರು ರೂಮ್ ಗೀಮೆಲ್ಲ ನೋಡ್ಕೊಂಡು ಬರೋ ಅಷ್ಟೊತ್ತಿಗೆ 1 ಅವರ್ ಆಗಿತ್ತು. ಹಂಗಾಗಿ ಅದ್ರ ರಿಸಲ್ಟ್ ನೋಡ್ತಾಯಿದ್ರು ಅವರು. ಬಂದ್ಬಿಟ್ಟು ಕೇರಳಗೆ ದೇವಸ್ಥಾನ ಬಿಟ್ಬಿಟ್ಟವ್ರು, ಟಿಕೆಟ್ ಇಟ್ಕೊಂಡು ನಿಂತವ್ರೆ. ಇವರಂತೂ ಪದ್ಮನಾಭ ನೆನೆಸ್ಕೊಂಡಿದ್ದು.
ಬಂತು ಬಂತು. ನಿಂಗಣ್ಣವ್ರಿಗೆ ಎಷ್ಟು ಕೊಟ್ಟಿ? ಪದ್ಮನಾಭ ಬಿಸಿಲು ಒಂದು ರೌಂಡ್ ಕೆಳಗೆ. ನಾವು ರೂಮ್ಗೆಲ್ಲ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಾವು ಬಂದಿರೋಂಥ ಪ್ಲೇಸ್ಗೆ ಹೋಗೋಣ ಅಂತ ಅಲ್ಲಿ ಲೋಕಲ್ ಬಸ್ಗೆ ಹತ್ತಿ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಈಗ ಶುರು ಮಾಡ್ತೀನಿ ನೋಡಿ. ನಾನೊಂದು ಲಿಟಲ್ಲಾಗೆ ಒಂದು ಚಿಕ್ಕದಾಗಿ ಒಂದು ಕತೆ ಹೇಳ್ತೀನಿ. ಇದು ಯಾವುದಾದ್ರೂ ಒಂದು ಪಿತೃ ಕಾರ್ಯಗಳನ್ನ ಮಾಡಬೇಕು ಅಂದರೆ ಎಲ್ಲರೂ ಫಸ್ಟ್ ಹೇಳೋದು ಗೋಕರ್ಣಕ್ಕೆ ಹೋಗಿ ಮಾಡಿ ಅಂತ. ಯಾಕಂದರೆ ಈ ಪರಶುರಾಮ ಒಂದು ಕತೆ ಇದೆ ಅನ್ನೋದಕ್ಕೋಸ್ಕರ ಗೋಕರ್ಣದಲ್ಲಿ ಹೋಗಿ ಮಾಡಿ ಅಂತ ಹೇಳ್ತಾರೆ. ಬಟ್ ಗೋಕರ್ಣಕ್ಕೆ ಬಂದಿದ್ರು ಅಷ್ಟೇ ಹೊರ್ತು ಪರಶುರಾಮರು ಅಲ್ಲಿ ಅವರು ಅವ್ರ ಅಮ್ಮ ಅಂದಿರ್ಗೆ ಆಗಲಿ ಅವ್ರು ಇದಕ್ಕಾಗಲಿ ಶಾಂತಿ ಕೊಟ್ಟಿರಲಿಲ್ಲ. ಆದರೆ ಇವರು ಅಲ್ಲಿ ಶಾಂತಿ ಕೊಟ್ಟಿದ್ದು ಎಲ್ಲಿ ಫಸ್ಟು ಅಂತ ಹೇಳಿದ್ರೆ ಗೋಕರ್ಣದಲ್ಲಿ ಜಮುದಾಗ್ನಿಗಳು ಹೇಳ್ತಾರೆ ಪರಶುರಾಮರಿಗೆ, ನೀನು ಕೊಡ್ಲಿ ಕೊಟ್ಟಿರ್ತೀನಲ್ಲ, ಈ ಕೊಡ್ಲಿನ ನೀನು ಗೋಕರ್ಣಕ್ಕೆ ಹೋಗು, ಅಲ್ಲಿಂದ ನೀನು ಇದು ಕೊಡ್ಲಿನ ಎಸಿ ಅದು ಎಲ್ಲಿ ಹೋಗಿ ಬೀಳುತ್ತೋ ಅಲ್ಲಿ ನಿನ್ನ ಪಿತೃಗಳ ಕಾರ್ಯವನ್ನು ಮಾಡು, ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಜಮುದಾಗ್ನಿಗಳು ಅವ್ರ ಆಜ್ಞೆಯಂತೆ ಗೋಕರ್ಣಕ್ಕೆ ಹೋಗಿ ಅವ್ರ ಪರಶು ಆಯುಧವನ್ನು ಎಸಿತಾರೆ. ಅದು ಬಿದ್ದಿರೋ ಸ್ಥಳನೇ ಹೋಗಿ ಮಾಡು ಅಂತ ಹೇಳಿರ್ತಾರಲ್ವ, ಆ ಬಿದ್ದಿರೋಂಥ ಸ್ಥಳನೇ ಕೇರಳದಲ್ಲಿರುವ ತಿರುವನಂತಪುರಮಲ್ಲಿರೋಂಥ ಪರಶುರಾಮ ಸನ್ನಿಧಿ. ಅದು ಒಂದು ಹೊಳೆ ಹತ್ರ, ನದಿ ಹತ್ರ ಬೀಳುತ್ತೆ ಅವ್ರು ಕೊಡಲಿ. ಅಲ್ಲಿ ಶಿವನ ಆರಾಧನೆ ಮಾಡಿ ನಿಮ್ಮ ಪಿತೃ ಕಾರ್ಯಗಳನ್ನ ಮಾಡು ಅಂತ ಪರಶುರಾಮರಿಗೆ ಜಮುದಾಗ್ನಿಗಳು ಹೇಳ್ತಾರೆ. ಅದೇ ಥರ ಜಮುದಾಗ್ನಿಗಳ ಆಜ್ಞೆಯಂತೆ ಕೂಡ ಪರಶುರಾಮರು ಅವರ ಆಯುಧವನ್ನು ಎಸ್ದಾಗ ಅದು ಬಂದು ಬಿದ್ದಿದ್ದೇ ಈ ಕೇರಳದಲ್ಲಿರೋವಂಥ ಈ ದೇವಸ್ಥಾನ. ಇದ್ರ ಡೀಟೇಲ್ಸ್ನ ನಾನು ಕೊನೆಯದಾಗಿ ಕೊಡ್ತೀನಿ. ನಾವು ಅದಕ್ಕೋಸ್ಕರ ನಾವೇನು ಮಾಡಿದೆ, ಈ ಪಿತೃಪಕ್ಷದಲ್ಲಿ ನಮ್ಮ ಪಿತೃಗಳಿಗೂ ನಾವು ಶಾಂತಿ ಸಿಗಬೇಕು, ಆತ್ಮಕ್ಕೆ ಶಾಂತಿ ಸಿಗಬೇಕು ಎಲ್ಲರಿಗೂ ಅಂತ ಹೇಳಿ ನಮ್ಮ ಫುಲ್ ಫ್ಯಾಮಿಲೀಸ್, ನನ್ನ ಫ್ಯಾಮಿಲೀಸು, ನನ್ನ ಹಸ್ಬೆಂಡ್ ಫ್ಯಾಮಿಲೀಸ್ನ ನೇಮ್ನೆಲ್ಲ ತಗೊಂಡು ನಾವು ಈ ಪರಶುರಾಮ ಸನ್ನಿಧಿಗೆ ಬಂದಿದ್ದೀವಿ. ಇಲ್ಲಿ ಯಾವಾಗಲೂ ಕೂಡ ನಡೀತಾ ಇರುತ್ತೆ ಅಮಾವಾಸ್ಯೆಗೆ, ಅಥವಾ ನಿಮ್ಮ ಕಡೆ ಯಾರಾದರೂ ಸತ್ತೋದಾಗ 41 ದಿನ ನಂತರ ಬಂದು ಇಲ್ಲಿ ದರ್ಪಣವನ್ನು ಬಿಡಬಹುದು. ಇಲ್ಲಿ ಮೋಕ್ಷ ಅಂತೂ ಪರ್ಫೆಕ್ಟಲ್ಲ 200% ಸಿಗುತ್ತೆ. ಇದೇ ಜಾಗದಲ್ಲಿ ಶಂಕರಾಚಾರ್ಯರು ಕೂಡ ಬಂದು ಅವರ ತಾಯಿಗೂ ಕೂಡ ಮೋಕ್ಷವನ್ನು ಕೊಟ್ಟಿರೋಂಥ ಜಾಗ ಇದೆ ಪರಶುರಾಮ ಸನ್ನಿಧಿ. ಸೊ ಈ ಥರ ಎಲ್ಲ ನಾವು ಆಧುನಿಕ ಕಥೆಗಳನ್ನೆಲ್ಲ ಕೇಳಿ ನಮಗೂ ಹೋಗಬೇಕು ಅನಿಸ್ತು. ನಮ್ಮ ಪೂರ್ವಜರಿಗೂ ಕೂಡ ನಾವು ಆತ್ಮಕ್ಕೆ ಶಾಂತಿ ಕೊಡಬೇಕು ಅಂತ ತಿಳ್ಕೊಂಡು ಎಲ್ಲ ಡಿಸೈಡ್ ಮಾಡಿಕೊಂಡು ನಾವು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇಲ್ಲಿಗೆ ಬಂದಿದ್ದು. ನಾವು ಮಕ್ಕಳು ಕರ್ಕೊಂಡು ಬಂದಿರಲಿಲ್ಲ. ಸೊ ಅಲ್ಲಿ ಸಣ್ಣದಾಗಿ ಒಂದು ಫಂಕ್ಷನ್ ನಡೀತಾ ಇತ್ತು. ನಾವು ಹೋಗೋದು ಸಾಯಂಕಾಲ ಅಲ್ಲ, ಯಾಕಂದರೆ ಹಿಂದಿನ ದಿನವೇ ಹೋಗಿ ನಾವು ಅಲ್ಲೆಲ್ಲ ಟಿಕೆಟ್ ಕೊಂಡು ಮೈಸೂರು ದಸರಾ ತುಂಬ ಜನ ಜಾಸ್ತಿ ಇರ್ತಾರೆ ಬಂದು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ ತಕ್ಷಣ ಇಲ್ಲಿ ಈಚೆ ಈ ಕಡೆ ನದಿ ಹೊಳೆ ಹತ್ರ ಬಂದಾಗ ಇಲ್ಲಿ ಈ ಥರ ನಡೀತಾ ಇತ್ತು. ನಾವು ಹೊಸ್ತಾಗ ನಾವು ನೋಡ್ತಾ ಇದ್ವಿ. ಈ ಮಕ್ಕಳೆಲ್ಲ ಕೂತ್ಕೊಂಡು ಆ ಥರ ಹಾಕೊಂಡು ಬಂದು ಅಲ್ಲಿರುವಂತಹ ಬೆಣ್ಣೆನ ಹೊಡಿಬೇಕಾಗಿತ್ತು. ಸೊ ಅದನ್ನು ಮಾಡ್ತಾ ಇತ್ತು. ತುಂಬ ಚೆನ್ನಾಗಿ ಆ ವೈಟ್ ಪಂಚೆ ಹಾಕೊಂಡಿರೋದು ಮುರಿದಿದ್ದು ನೀಟಾಗಿ ಫುಲ್ಲು ತುಂಬ ಹೊತ್ತಿಟ್ಕೊಂಡು ನಿಂಬಳಕಾಯಿಲ್ಲ, ಹಾಗಾಗಿ ಇನ್ನೂ ಸರಿಯಾಗಿ ಬರಲಿಲ್ಲ. ಆ ಹುಡುಗ ತುಂಬ ಚೆನ್ನಾಗಿ ಆಡ್ತಿದ್ದವ್ರಿಗೆ ಸಾಯಂಕಾಲ ಆಗ್ತಾ ಬರುತ್ತೆ. ಅವ್ರಿಗೆ ನೀರೆಲ್ಲ ಹರಿಸ್ತಾ ಇದ್ರು. ಏನೋ ಒಂಥರ ಡಿಫ್ರೆಂಟಾಗಿ ಮಾಡ್ತಿದ್ರು. ತುಂಬ ಚೆನ್ನಾಗಿತ್ತು. ನಾವು ಎಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಹೊಳೆ ಹತ್ರ ಹೋದು. ನೆಕ್ಸ್ಟು ಹೊಳೆ ಹತ್ರ ಎಲ್ಲ ಹೋಗಿದ ತಕ್ಷಣ ನೋಡ್ಕೊಂಡು ಬಂದು ಫಸ್ಟ್ ಟೈಮ್ ಬಂದಿದ್ದೀವಲ್ಲ, ಅದಕ್ಕೆ ಎಲ್ಲನೂ ವಿಸಿಟ್ ಮಾಡ್ಕೊಂಡು ಹೊಟ್ಟೋಗೋಣ ಅಂತ. ಯಾಕಂದರೆ ಮತ್ತೆ ನಾವು ಇದು ಮಾರನೇ ದಿನ ಬರಬೇಕಿತ್ತು. ಯಾಕಂದರೆ ಇದು ನಮಗೆ ಮಾರನೇ ದಿನ ಇದ್ದಿದ್ದು, ನಾವು ಪಿತೃಗಳಿಗೆ ಶಾಂತಿ ಕೊಡೋಕ್ಕೆ ಮಾರನೇ ದಿನ ಇದ್ದಿದ್ದು. ಅದಕ್ಕೆ ಹಿಂದಿನ ದಿನವೇ ಬಂದು ನಾವು ಯಾರ್ಯಾರ ಹೆಸ್ರು ಕೊಡಬೇಕು ಏನು ನಾವೆಲ್ಲ ತುಂಬ ಹಳೇಬ್ರದ್ದು ಎಲ್ಲರನ್ನೂ ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿನ ಎಲ್ಲರನ್ನೂ ಹೆಸ್ರುಗಳನ್ನ ತೊಗೊಂಡು ಬಂದಿದ್ದು. ಅವ್ರದ್ದನ್ನೆಲ್ಲ ಬರ್ಸ್ಕೊಂಡು ಲೀಸ್ಟ್ ಮಾಡಿಸ್ಕೊಂಡು ಹೋಗ್ತಾಯಿದ್ದು. ಹಂಗೆ ಬಂದಿರೋದಕ್ಕೆ ತುಂಬ ಹೆಲ್ಪ್ ಆಯಿತು. ಯಾಕಂದರೆ ಮಾರನೇ ದಿನ ಅಂತೂ ಬೆಳಗ್ಗೆ ತೊಗೊಳಕ್ಕೇ ಕ್ಯೂ ಜಾಸ್ತಿ ಇದ್ದರು. ಹಾಗಾಗಿ ಎಲ್ಲ ತೊಗೊಂಡೆಲ್ಲ ಅದನ್ನು ಶ್ರದ್ಧಾ ಮಾಡೋದನ್ನೆಲ್ಲ ನಾನೇನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಅದನ್ನೆಲ್ಲ ಹಾಗೆ ಹಾಕಿದ್ದೀನಿ ನೋಡಿ ನೀವು. ಅದನ್ನೆಲ್ಲ ಅಲ್ಲೆಲ್ಲ ಫೋನ್ ಅಲೋ ಇಲ್ಲ, ಹಾಗಾಗಿ ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ನಾನು. ಆವತ್ತು ನೈಟ್ ಅಲ್ಲೆಲ್ಲ ಹೆಸರು ಬರೆಸಿ ಊಟ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಹೋಗಿ ಬೆಳಗ್ಗೆ ಬೇಗ ಎದ್ದು ನಾವು ಮತ್ತೆ ಅದೇ ಟೆಂಪಲಿಗೆ ಹೋಗಿ ಅವ್ರು ಹೇಳಿದ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದು ನಾವು ಲೇಟ್ ಅಂದ್ಬಿಟ್ಟು ಅವನೇ ಊಟದ ಬೇಗ ಅನಿಸುತ್ತೆ. ತುಂಬ ಆಟೋಗಳಿದೆ, ಆದರೆ ಮಾತ್ರ 2 ಕಿಲೋಮೀಟ್ರಿಗೆ
ಜಾಸ್ತಿ ಅಮೌಂಟ್ ಕೇಳ್ತಿದ್ರೆ ಸರಿ ಬಸ್ಸಲ್ಲೇ ಹೋಗೋಣ ಅಂತ ಬಸ್ಸಲ್ಲೇ ಹೊರಡ್ತಾ ಇದ್ದೀವಿ. ಎಲ್ಲಾನ ಗೊತ್ತಿಲ್ಲದೆ ಇರೋ ಪ್ಲೇಸ್ಗೆ ಹೋಗ್ಬಿಟ್ರಂತೂ ಅಲ್ಲಿರೋ ಆಟೋದವ್ರಂತೂ ಏನು ಎರ್ರ ಬಿರ್ರಿ ಹೇಳ್ತಾರಪ್ಪ ರೈಟ್ಗಳನ್ನಂತೂ. ಹೆಂಗೋ ಮಾಡಿ ಹೋದು ನಾವು ಬಸ್ಸಲ್ಲೇ ಹೋಗೋಣ ಅಂತ ಬಸ್ಸಲ್ಲೇ ಹೋದು. ನೋಡಿ ಎಷ್ಟು ಜನ ಕ್ಯೂ ನಿಂತಿದ್ರು ಅಂತ ಬರ್ಸಕ್ಕಿದ್ದು ಮಾರ್ನಿಂಗ್ ಬಂದಾಗ ಹತ್ತತ್ರ 6 ಆಗಿತ್ತು. ಅವಾಗಲೇ ಇಷ್ಟು ರಶ್ ಇದ್ದರು. ಹಂಗಾಗಿ ನಾವು ಹಿಂದೆನೇ ಎಲ್ಲ ಬರ್ಸಿರೋದ್ರಿಂದ ನಮಗೇನು ಪ್ರಾಬ್ಲಮ್ ಆಗಲಿಲ್ಲ. ನಾವು ಡೈರೆಕ್ಟ್ ದೇವ್ರ ದರ್ಶನ ಮಾಡಿಕೊಂಡು ಅವ್ರು ಹೇಳಿದಂಥ ಪ್ಲೇಸ್ಗೆ ಒಬ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದು. ಅವ್ರು ಬಂದರು, ಅವ್ರ ಜೊತೆ ಹೋದು. ಅವರೆಲ್ಲ ಪೂಜೆಗೆಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ ಅಂತೆಲ್ಲ ಹೇಳಿದರು. ನಾವು ಅವ್ರಿಗೆ ಕೊಟ್ಬಿಟ್ಟಿದ್ದು ದುಡ್ಡು ಎಲ್ಲ ಪೂಜೆ ಸಾಮಾನಿಂದ ಎಲ್ಲ ತೊಗೊಂಬರೋಕ್ಕೆ. ಇಲ್ಲಿ ನಾವು ಪಿಂಡಗಳನ್ನ ಹಾಕಬೇಕು ಅಲ್ಲಿ ಮಾಡ್ಕೊಂಡು ಬಂದಿರೋ ಅಂಥದ್ದನ್ನ. ಕೊನೆಗೆ ನೆಕ್ಸ್ಟ್ ಬರ್ತಾ ಅಂತೂ ಫುಲ್ಲು ರಶ್ ಇತ್ತು ಟ್ರೈನು. ಹಾಗಾಗಿ ಸಿಟ್ಟಿಂಗಲ್ಲೇ ಬಂದು ನಾವು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ದ ನೆಕ್ಸ್ಟ್ ವ್ಲಾಗ್.